ಪ್ರಯಾಗ್ರಾಜಿಂದ ಬಂದವನೇ ಹರ ಶಿವ ಅಂತ ಅನ್ಕೊಂಡ್ ಮಲಗಿದ್ದೆ. ನಮ್ಮಮ್ಮ ಎಬ್ಬಿಸ್ದಾಗ್ಲೇನೆ ಗೊತ್ತಾಗಿದ್ದು ನನ್ಗೆ ಇವತ್ ಮ್ಯಾಚ್ ಇದೆ ಅಂತ. ಗಾಡಿ ಒಳಗ್ ಬರ್ತಿದಂಗೆನೆ ನಮ್ ಗಣಿ ವಾರೆಗಳನ್ನಲ್ಲಿ ಗುರಾಯಿಸ್ಕೊಂಡು ನನ್ಗೂ ಕೂಡ ಸ್ನಾನ ಮಾಡ್ಸೋ ಅಂತ ಬೈತಾ ಇದ್ದ. ನನ್ ಪುಣ್ಯಕ್ಕೆ ಟ್ರಾಫಿಕ್ ಏನು ಇಲ್ದೇ ಇದ್ದಿದ್ ಕಾರಣ ಬೇಗ ಹೋಗಿ ಗ್ರೌಂಡ್ ರೀಚ್ ಆದೆ. ಗ್ರೌಂಡ್ ರೀಚ್ ಆದಾಗ್ಲೇ ಗೊತ್ತಾಗಿದ್ದು ಇನ್ನು ಯಾರು ಬಂದೇ ಇರ್ಲಿಲ್ಲ ಅಂತ. ಅಷ್ಟ್ರಲ್ಲಿ ನಮ್ ಕ್ಯಾಬ್ಸ್ ಎಲ್ಲಿದ್ರೋ ಗೊತ್ತಿಲ್ಲ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ರು. ಪಾಪ ಎಲ್ರಿಗೂ ಮುಂಚೆ ಬಂದು ಬೋರ್ ಆಗಿತ್ತು ಅಂತ ಅನ್ಬಿಟ್ಟು ವಾಕ್ ಹೋಗಿದ್ರಂತೆ. ಸರಿ ಪಿಚ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಮಳ್ಳಿ ಮಂಚಿಕೆಷ್ಟ್ ಕಾಲು ಅನ್ನೋ ಹಾಗೆ ಮೇಲ್ಗಡೆ ಗ್ರೀನ್ ಟಾಪಿಂಗ್ ಇದ್ರು ಸಿಕ್ಕಾಪಟ್ಟೆ ಡ್ಯಾಂಪ್ ಇತ್ತು. ಪಿಚ್ ನೋಡ್ತಿರ್ಬೇಕಾದ್ರೆ ದೂರದಿಂದ ಯಾರೋ ಕೂಗ್ದಂಗಾಯ್ತು. ಯಾರು ಅಂತ ನೋಡಿದ್ರೆ ನಮ್ ಸಾಗ್ರಿ. ಹಾ ಕರೆಕ್ಟ್, ನಿಮ್ ಸತ್ಯ ಧಾರಾವಾಹಿ ಹೀರೋ. ಇದೇ ಗ್ಯಾಪ್ ಅಲ್ಲೇ ನಮ್ ಹೊಸ ಓನರ್ ಮಂಜು ಸರ್ ಕೂಡ ಬಂದ್ಬಿಟ್ಟಿದ್ರು. ಅವ್ರದ್ದು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್. ಹಾಗೆ ಇವತ್ತೆಲ್ರಿಗೂ ಪ್ರಾಕ್ಟೀಸ್ ಜರ್ಸಿಗಳನ್ನ ಇಶ್ಯೂ ಮಾಡಿದ್ರು. ನಾನ್ ಪ್ರಿಫರ್ ಮಾಡೋ ನಂಬರ್ 23. ಯಾಕೆ ಅಂತಂದ್ರೆ ಅದೇ ನನ್ DOP. ನೀವೇನೇ ಹೇಳಿ, ಜರ್ಸಿ ಮೇಲೆ ಅಪ್ಪು ಸರ್ ಫೋಟೋ ನೋಡಿದ್ರೆ ಆಗೋಂತ ಖುಷಿನೇ ಬೇರೆ. ಅವ್ರ ನಗು ನನಗ್ ತುಂಬಾ ಇಷ್ಟ. ಅಷ್ಟ್ರಲ್ಲಿ ನಮ್ ಸಂಜು ಅವರು ನಾ ಮುಂದು ತಾ ಮುಂದು ಅಂತ ಟಾಸ್ಕ್ ಹೋಗ್ತಾ ಇದ್ರು. ನಮ್ ದೀಕ್ಷಿತ್ ಅವ್ರು ಕೂಡ ಫಸ್ಟ್ ಮ್ಯಾಚ್ ನಾವೇ ಆಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಗ್ಯಾಪ್ ಅಲ್ಲಿ ಆಗ್ಲಿ ನಮ್ ಕ್ಯಾಪ್ಸ್ ಟಾಸ್ಕ್ ಹೋಗ್ಬಿಟ್ಟಿದ್ರು. ಎಲ್ರು ಒಂದ್ ರೌಂಡ್ ವಾರ್ಮ್ ಅಪ್ ಮಾಡಾದ್ಮೇಲೆ ಬೌಲಿಂಗ್ ಹೋದ್ವಿ. ಬೌಲಿಂಗು ಚೆನ್ನಾಗಾಯ್ತು, ಮ್ಯಾಚ್ ಕೂಡ ಗೆದ್ವಿ. ಅಲ್ಲಂತೂ ಫುಲ್ ಖುಷಿ. ಮ್ಯಾಚ್ ಮುಗಿದ್ಮೇಲೆ ಸಾಗರಿ ಮಜ್ಜಿಗೆ ಕುಡಿಯೋಣ ಅಂತ ಕರ್ಕೊಂಡು ಹೋದ. ನಂದು ಒಂದು 10 ವರ್ಷದ ಫ್ರೆಂಡ್ಶಿಪ್. ಆದ್ರೂ ನಾನು ಅವನು ಜೊತೆಗಿರೋ ಒಂದ್ ಫೋಟೋ ಕೂಡ ಇಲ್ಲ. ಅಷ್ಟರಲ್ಲೇ ನಮ್ಮ ಮಂಜು ಸರ್ ಮತ್ತೆ ಕ್ಯಾಪ್ಸ್ ಜಾಲಿ ಮೂಡಲ್ಲಿ ಜೋಕ್ ಕಟ್ ಮಾಡ್ತಾ ಇದ್ರು. ನಕ್ಕು ಸಾಕಾಗಿ ಸಂಜೆ ಯಾವಾಗಾಯ್ತು ಅಂತಾನೆ ಗೊತ್ತಿಲ್ಲ. ಸರಿ ಎಲ್ಲ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಾಗ ಅಲ್ಲೇ ರೋಡ್ ಸೈಡ್ಗೆ ಒಂದ್ ಕೊಟ್ಟಿಗೆ ಇತ್ತು. ಅಲ್ಲಿ ದನ ಕರ ಹಸು ಎಲ್ಲ ಇದ್ದಿದ್ ಕಾರಣ ಅವ್ರನ್ನ ನೋಡಿ ಮಾತಾಡ್ಸ್ದೆ ಹಂಗೆ ಹೋಗೋದಕ್ಕೆ ನನಗ್ ಮನ್ಸಾಗ್ಲಿಲ್ಲ. ಎಲ್ಲಾ ಕರುಗಳನ್ನು ಮಾತಾಡ್ಸೋ ಹೊತ್ತಿಗೆ ಅಲ್ಲೇ ಇದ್ದಿದ್ದು ಒಂದ್ ಕರು ರೈಟ್ ಇಂಡಿಕೇಟರ್ ಹಾಕೊಂಡು ರೈಟ್ ಹೇಳು ಅಂತ ಬೈತಾ ಇದ್ದ. ಸರಿ ಆಯ್ತಪ್ಪ ಬರ್ತೀನಿ ಅಂತ ಹೇಳಿ ಮನೆಗೆ ಬರೋಷ್ಟರಲ್ಲಿ ಇವತ್ತಿನ ನನ್ನ ದಿನಚರಿ ಮುಗ್ದಿತ್ತು.